ನಮಸ್ಕಾರ. ಹುತ್ತ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಸಮೀಪದ ಬೀದರ್ ವಿಶ್ವವಿದ್ಯಾಲಯಕ್ಕೆ ಸೇರಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿನ ಒತ್ತುವರಿಯಾಗಿದೆ ಎಂದು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿಎಸ್ ಬಿರಾದಾರ್ ಮಾಹಿತಿಯೊಂದನ್ನು ನೀಡಿದ್ದಾರೆ. ವಿಶ್ವವಿದ್ಯಾಲಯದ ವತಿಯಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಮಯದಲ್ಲಿ ಒತ್ತುವರಿಯ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕುಲಪತಿಗಳು, ಹಾಲಹಳ್ಳಿ ಗ್ರಾಮದಲ್ಲಿ ವಿಶ್ವವಿದ್ಯಾಲಯದ 322 ಎಕರೆ ಜಮೀನು ಇದೆ. ಆದರೆ ಕೆಲವರು ಆ ಜಮೀನನ್ನು ಒತ್ತುವರಿ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ. ಒತ್ತುವರಿ ವಿಚಾರವಾಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಧನ್ನೂರ್ ಪೊಲೀಸರಿಗೆ ಪತ್ರವನ್ನು ಕೂಡ ಬರೆದಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಕ್ರಮಗಳಾಗಿಲ್ಲ ಎಂದು ತಿಳಿಸಿದ್ದಾರೆ. ತಾವು ನೋಡಿರಬಹುದು, ಸರ್ವೇರ್ DDLRಗೆ ನಾವು ಏನಪ್ಪಾ ಅಂದ್ರೆ ಲೆಟರ್ ಬರೆದಿದ್ದೆವು. ದೆನ್ ಏನಪ್ಪಾ ಅಂದ್ರೆ SP ಅವರಿಗೆ ಬರೆದಿದ್ದೆವು. ಅಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ದಣ್ಣೂರು ಪೊಲೀಸ್ ಅವ್ರಿಗೂ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಈ ಥರ ಎನ್ಕ್ರೋಚ್ ಆಗ್ತಾ ಇದೆ, ಅದನ್ನು ಏನಪ್ಪಾ ಅಂದ್ರೆ ಖಾಲಿ ಮಾಡಿಸಿ ಅಂತಂದು ಇನ್ನೂವರೆಗೆ ಏನಪ್ಪ ಅಂದ್ರೆ ಕ್ರಮ ಕೈಗೊಂಡಿಲ್ಲ. ಈಗ ನಾವು ಅದನ್ನು ಸೀರಿಯಸ್ ಆಗಿ ಎಲ್ಲ ಸಿಂಡಿಕೇಟ್ ಮೆಂಬರ್ಸು ನಾವು ಏನಪ್ಪ ಅಂದ್ರೆ ಏನು ಎನ್ಕ್ರೋಚ್ ಆಗಿದೆ ಬೌಂಡ್ರಿ ಲೈನು, ಈಗ ನಮ್ಮದು ಗುಲ್ಬರ್ಗಕ್ಕೆ ಹೋಗ್ತಾ ರೈಟ್ ಸೈಡ್ ಏನು ಲ್ಯಾಂಡ್ ಬರ್ತದಲ್ಲ, ಅಲ್ಲಿ 14 ಎಕರೆ ಬರ್ತದೆ ಆಪೋಸಿಟ್ ಸೈಡು. ಅಲ್ಲಿ ಒಂದು ಸ್ವಲ್ಪ ಇನ್ನೂ ಸರ್ವೆ ವರ್ಕ್ ಪೆಂಡಿಂಗ್ ಇದೆ. ಅಂದರೆ ಕಂಪ್ಲೀಟ್ ಆಗಿದೆ, ಅವ್ರ ಬೌಂಡ್ರಿ ಲೈನ್ ನಮಗೆ ತೋರಿಸ್ಬೇಕಾಗಿದೆ. ಈಚೆ ಕಡೆ ಸೈಡ್ ಏನಪ್ಪ ಅಂದ್ರೆ ಫುಲ್ ಎಲ್ಲ ಇದು ಮಾಡಿದರೆ ನಾವೇನಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹ ಜನಜಾಗೃತಿ ಜಾಥಾ ಮಾಡಲಾಯಿತು. ಅದು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಜನಜಾಗೃತಿ ಜಾಥಾ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ CPI ಅಲಿಸಾಬ್, ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 2 ಲಕ್ಷ ಜನ ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಲಿಸುತ್ತಿರುವ ಕಾರಣ ಮರಣ ಹೊಂದುತ್ತಿದ್ದಾರೆ. ಇನ್ನು ಹೆಲ್ಮೆಟ್ ಹಾಕದ ಕಾರಣ ತಲೆಗೆ ಪೆಟ್ಟಾಗಿ ವಾಹನ ಸವಾರರು ಮರಣ ಹೊಂದುತ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿ ವಾಹನ चलाइसಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. टाउन पुलिस स्टेशन और ट्रैफिक पुलिस स्टेशन की तरफ से आज जो है लीगल अवेयरनेस किया जा रहा है, हेलमेट अवेयरनेस प्रोग्राम किया जा रहा है। आपको सब पता है हाल हमारे इंडिया में 1,70,000 से 2 लाख तक हर ईयरली डेथ हो रहे हैं, एक्सीडेंटल डेथ में मैक्सिमम डेथ जो है बाइक जो ड्राइवर बाइक ड्राइविंग जो करते ना वो लोग विदाउट हेलमेट पहनने से ज़्यादा जो है डेथ ज़्यादा होने का चांस बहुत सारे हैं और हो रहे हैं। तो प्लीज़ हम सबसे आप रिक्वेस्ट करते हैं, जो आज बसोकलैंड टाउन पुलिस स्टेशन और ट्रैफिक पुलिस स्टेशन की तरफ से हमने अवेयरनेस के मुताबिक ऑल पब्लिक को जो है बताने के लिए कोशिश कर रहे हैं और कंटिन्यू हम हेलमेट पहनने के लिए भी उनको रिक्वेस्ट कर रहे हैं। अगर आपको कोई बताया ना, एक साल में 1,70,000 2 लाख तक डेथ होते हैं, तो सेल्फ नेग्लिजेंसी, हमारा छोटा सा एक नेग्लिजेंसी से डेथ नहीं होना चाहिए। तो सिर्फ जो है हेलमेट का रेट है 500, 600, 700। अगर बहुत सारे पैसे खर्च करते हैं हम, जो दूसरे वेस्ट जगह में पैसे खर्च करते हैं, लेकिन हेलमेट के लिए किसी को इंटरेस्ट नहीं आता। जब एक्सीडेंट होने के बाद वो बंदा, वो लोग बोलते हैं ಮಕ್ಕಳ ಭವಿಷ್ಯದ ಸಾಧನೆಗೆ ಕ್ರೀಡೆಗಳು ಮೆಟ್ಟಲಾಗುತ್ತವೆ. ಇನ್ನು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಜೀವನದಲ್ಲಿಯೂ ಕೂಡ ಉತ್ಸಾಹ, ಉಲ್ಲಾಸ, ಹುಮ್ಮಸ್ಸು ಹೆಚ್ಚಿಸುತ್ತದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದ್ದಾರೆ. ತಾಲೂಕಿನ ಕರ್ಡ್ಯಾಳ್ ಚನ್ನಬಸವೇಶ್ವರ ಗುರುಕುಲ ಪರಿಸರದಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಆಯೋಜನೆ ಮಾಡಿದ್ದ ಶಾಲಾ ಅಂತರ್ಗತ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭವು ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದ್ದಾರೆ. ಇಂದಿನ ಆಧುನಿಕತೆಯ ಮಕ್ಕಳಲ್ಲಿ ಬುದ್ಧಿಮಟ್ಟ ಹೆಚ್ಚುತ್ತಿದೆ, ಆದರೆ ದೈಹಿಕ ಬೆಳವಣಿಗೆ ಕುಸಿಯುತ್ತಿದೆ, ಅನಾರೋಗ್ಯ ಮಕ್ಕಳನ್ನ ಕಾಡ್ತಿದೆ. ಇವುಗಳಿಂದ ಹೊರಬರಬೇಕಾದ್ರೆ ವಿದ್ಯಾಭ್ಯಾಸದ ಜೊತೆಗೆ ಸಮಯ ಸಿಕ್ಕಾಗೆಲ್ಲ ಮಕ್ಕಳು ಆಟವಾಡುವುದನ್ನು ಪರಿಪಾಠ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಮತಕ್ಷೇತ್ರದ ಸಮಗ್ರ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಶರಣು ಸಲ್ಗಾರ್, ಬಸವಕಲ್ಯಾಣ ತಾಲೂಕಿಗೆ 7 KPSC ಶಾಲೆಗಳು ನೂತನವಾಗಿ ಮಂಜೂರಾಗಿದ್ದು, ಆ ಶಾಲೆಗಳಿಗೆ ಕೂಡಲೇ ಇಂಗ್ಲಿಷ್ ಶಿಕ್ಷಕರನ್ನು ಕೊಡಿಸಬೇಕು. ನೂತನ ಹುಲ್ಸೂರು ತಾಲೂಕಿಗೆ BO ಕಚೇರಿ ಇಲ್ಲ, ಹಾಗೆ ಅತಿಥಿ ಶಿಕ್ಷಕರಿಗೂ ಕೂಡ ಕೇವಲ 12,000 ಸಂಬಳ ನೀಡಲಾಗ್ತಿದೆ, ಅದನ್ನು ಕೂಡ ಹೆಚ್ಚಿಸಬೇಕು. ಹಾಗೂ ಸರ್ಕಾರಿ ಶಾಲೆಗಳಲ್ಲಿ D ಗ್ರೂಪ್ ಹುದ್ದೆ ಭರ್ತಿ ಮಾಡಬೇಕು. ಹಲವು ಸರ್ಕಾರಿ ಶಾಲೆಗಳಲ್ಲಂತೂ ಏಕೋಪಾಧ್ಯಾಯ ಶಿಕ್ಷಕರಿದ್ದಾರೆ, ಕೂಡಲೇ ಖಾಲಿ ಇರುವ ಸ್ಥಳಗಳಲ್ಲಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು ಎಂದು ಶಾಸಕ ಶರಣು ಸಲ್ಗಾರ್ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ. ಸೀಮಿತವಾಗಿ 2 ನಿಮಿಷ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, 1928ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ, ವಿಶೇಷವಾಗಿ ಬಸವ ಕಲ್ಯಾಣ
ನನ್ನ ಬಾರ್ಡರ್ ತಾಲೂಕಾ ಅಧ್ಯಕ್ಷರೇ, ನನ್ನ ಪೂರಾ ಮಹಾರಾಷ್ಟ್ರ ಹತ್ಕೊಂಡು ತಾಲೂಕಾದ ಅಧ್ಯಕ್ಷರೇ, 7 KPS ಶಾಲೆಗಳು ಈ ಸಲ ನನಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರ ಅಧ್ಯಕ್ಷರೇ. 7 KPS ಶಾಲೆಗಳು. ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ರಹೀಂ ಖಾನ್ ಬಿ ಪ್ರಯತ್ನ ಇರ್ಬೋದು, ಮತ್ತು ಅವ್ರ ಹೆಸರು ತಗೊಂಡಿಲ್ಲ ಅಂದ್ರೆ ತಪ್ಪಾಗ್ತದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಮತ್ತೆ ಸಪರೇಟ್ ಹೋಗಿ ಹೇಳಿ, ಈಗ ಪ್ರಶ್ನೆ ಮುಂದುವರಿಸಿ ಮಾರ್ರೆ. ಅಧ್ಯಕ್ಷರೇ, ಸಮಸ್ಯೆ ಏನದ ಅಂದ್ರೆ ಅಧ್ಯಕ್ಷರೇ, ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಬಾರಿ ಆ ಎಲ್ಲ 7 KPS ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ, ಬಸವ ಕಲ್ಯಾಣ ತುಂಬ ಬ್ಯಾನರ್ ಹಾಕಿ ಅಧ್ಯಕ್ಷ. ಪ್ರಶ್ನೆ ಕೇಳಿ. ಅದು ಒಂದು. ಅಧ್ಯಕ್ಷರೇ, KPS ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ, ನಮ್ಮ ಭಾಗ ಬೀದರ್ನ ಹಳೆ ಬಸ್ ನಿಲ್ದಾಣದಲ್ಲಿ ಗ್ರಾಮಾಂತರ ಭಾಗಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿ ಎಬಿವಿಪಿ ವತಿಯಿಂದ ಹಾಗೂ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದ ಹಿನ್ನೆಲೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನಿಂತರೂ ಕೂಡ ಬಸ್ ನಿಲ್ಲಿಸುತ್ತಿಲ್ಲ, ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಆಗ್ತಿಲ್ಲ, ಎಷ್ಟೇ ಬಾರಿ ಸಮಸ್ಯೆ ಹೇಳ್ಕೊಂಡ್ರೂ ಸಮಸ್ಯೆ ಪರಿಹರಿಸುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳನನ್ನ ತೋಡ್ಕೊಂಡಿದ್ದಾರೆ. ರಾಜ್ಯದ ಜನರಿಗೆ ಹಲವಾರು ಭಾಗ್ಯ ನೀಡಿದ್ರೂ ಗ್ರಾಮ ಪಂಚಾಯತ್, ಜಸ್ಕಾಂ, ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ್ ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕತ್ತಲೆಯಲ್ಲೇ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಫ್ಯಾನ್, ಲೈಟ್, ವೈರಿಂಗ್ ಎಲ್ಲ ಇದ್ರೂ ಕೂಡ ಸ್ಮಾರ್ಟ್ ಕ್ಲಾಸ್ಗಳಿಂದ ಕನ್ನಡ ಹಾಗೂ ಮರಾಠಿ ಮಾಧ್ಯಮದ ಶಾಲೆಗಳು ವಿದ್ಯುತ್ ಸಂಪರ್ಕ ಇಲ್ಲದೆ ಸಂಪೂರ್ಣ ವಂಚಿತರಾಗಿದ್ದಾರೆ. 1ರಿಂದ 5ನೇ ತರಗತಿಯ ಕನ್ನಡ ಮಾಧ್ಯಮ, 1ರಿಂದ 8ನೇ ಮರಾಠಿ ಮಾಧ್ಯಮದ ಜೊತೆಗೆ 110 ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಹಾಜರಾತಿ ಹಾಕಿಕೊಳ್ಳಲು ಶಿಕ್ಷಕರು ಮನೆಯಲ್ಲೇ ಬಯೋಮೆಟ್ರಿಕ್ ಮಷೀನ್ ಅನ್ನ ಚಾರ್ಜ್ ಮಾಡಿಕೊಂಡು ಬರ್ತಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಂಟ್ ಭಾಗ್ಯ ನೀಡುವಂತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೇಳಿಕೊಳ್ಳುತ್ತಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಗಾಂಧಿ ಪರಿವಾರದ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಹಿನ್ನೆಲೆ ಬಿಜೆಪಿ ವಿರುದ್ಧ ಬೀದರ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಬಿಜೆಪಿ ಪಿತೂರಿ ಮಾಡುತ್ತಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕಟ್ಟಿದ ಪತ್ರಿಕೆಯಾಗಿದೆ. ಇನ್ನು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಸೋನಿಯಾ ಗಾಂಧಿ ಅವರು ದೇಶಕ್ಕಾಗಿ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು. ಒಂದು ಹೆಣ್ಣಿಗೆ ಅಪಮಾನ ಮಾಡುವ ಕೆಲಸ ಬಿಜೆಪಿ ಮಾಡಿದೆ ಎಂದು ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಸಾಹೇಬರು ಗೃಹ ಮಂತ್ರಿಗಳು, ಅವ್ರು ಏನು ಮಾಡಿದ್ದಾರೆ, ಒಂದು ಸೋನಿಯಾ ಗಾಂಧೀಜಿಯವ್ರ ಮೇಲೆ, ರಾಹುಲ್ ಗಾಂಧೀಜಿಯವ್ರ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಹಗರಣ ಮಾಡಿದ್ದಾರೆ ಇವರು ಅಂಥೇಳಿ ಅವ್ರ ಮೇಲೆ ಕೇಸ್ ಮಾಡಿಸಿದರು ಸರ್ಕಾರ. ಇದು ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟ್ ಏನು ಮಾಡಿತು, ಕಾನೂನು ಪ್ರಕಾರ FIR ದಾಖಲಾಗಲ್ದೇ ED ಅವ್ರು ನೀವು ಹೆಂಗೆ ರಿಪೋರ್ಟ್ ಕೊಟ್ರಿ ನೀವು ಅಂತ ತಿಳ್ಕೊಂಡು ಆ ಕೇಸನ್ನು ವಾಪಸ್ ಮಾಡ್ತು, ವಜಾ ಮಾಡ್ತು. ಅರ್ಥಾತ್ ಇಲ್ಲಿ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧೀಜಿಯವರಾಗಲಿ ಯಾವುದೇ ಹಗರಣ ಮಾಡಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ತು. ಕೇವಲ ಪ್ರೈವೇಟ್ ಕೇಸ್ ಮಾಡಿದ ತಕ್ಷಣ ಸರ್ಕಾರದ ಕೈದಾಗಿರ್ತಕ್ಕಂಥ ED ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ED ಅವ್ರಿಗೆ ಬೆದರಿಸಿ ನೀವು ಕೇಸು ಕೋರ್ಟಿಗೆ ಹಾಕಿಸಿ ಇವ್ರ ಮೇಲೆ ಕೇಸ್ ಮಾಡಿರಿ, ಇವ್ರಿಗೆ ಪನಿಷ್ಮೆಂಟ್ ಮಾಡಿರಿ ಅಂತ ಹಾಕ್ತಿರಲ್ಲ, ಎನ್ಕ್ವೈರಿ ಮಾಡ್ತೀರಿ, ತಿಂಗಳಾನುಗಣತಿ 6 ತಿಂಗಳ ತನಕ ಮಾಡ್ತಿರಲ್ಲ, ಇದು ಈ ದೇಶದ ಕಾನೂನಿಗೆ ಮಾಡ್ತಕ್ಕಂಥ ವಿರೋಧ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಅದು ವಾಪಸ್ ಮಾಡಿರ್ತಕ್ಕಂಥದ್ದು. ಕಾರಣ ಮಾಡಿಕೊಂಡೇ ಮಾಡಿದ್ರಿ. ಬ್ರಿಟಿಷರು ಸಹಿತ ಈ ದೇಶದಾಗ ಬ್ರಿಟಿಷರ ಪೀರಿಯಡ್ದಲ್ಲಿ ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಾಗಿತ್ತು, ಅವರೇನು ಲೂಟಿ ಹೊಡಿತಾ ಇದ್ರು, ರೈತರಿಗೆ ಮೋಸ ಮಾಡ್ತಾಯಿದ್ರು, ಅವ್ರ ಕೈ ಗುಲಾಮಿ ಆಗಿರ್ತಕ್ಕಂಥ ಯಾರು ಪಟೇಲ್, ಪಟ್ವಾರಿ, ಕುಲಕರ್ಣಿ ಇದ್ದರು, ಲೂಟಿ ಹೊಡೆದು ದುಡ್ಡು ಅವ್ರು ಒಯ್ತಿದ್ರು ಬ್ರಿಟಿಷರು. ಆ ಜಮೀನೆಲ್ಲ ಇಲ್ಲಿನ ಸಾವ್ಕಾರ ತಗೋತಿದ್ರು. ಅದರ ವಿರುದ್ಧ ನ್ಯಾಯ ಸಿಗಬೇಕಂತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಖಾಂತರ ಪ್ರಚಾರ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಮಾಡಿತ್ತು. ಆಗ ಬ್ರಿಟಿಷರು ಸಹಿತ ಇದ್ರ ಮೇಲೆ ಬಂಧನ ಹಾಕಿದರು. ಯಾಕೆ ತಿಳುವಳಿಕೆ ಕೊಡ್ಲತ್ತಾರಂದ್ರೆ ಇವರು ಆ ಬ್ರಿಟಿಷರು ವಂಶಸ್ಥರೇ ಅಂತ ಹೇಳಕ್ಕೆ ಹಿಂದೆ ಮುಂದೆ ನೋಡಪ್ಲೇ ಇಲ್ಲ. ಬ್ರಿಟಿಷರು ದಬ್ಬಾಳಿಕೆ ಮಾಡ್ತೀರಾ, ನೀವು ನ್ಯಾಯ ನೋಡ್ಕೊಂಡ್ಮೇಲೆ ಮಾಡಬೇಕಲ್ಲ, ಅದು ಚಾಲೂ ಮಾಡಿರ್ತಕ್ಕಂಥದ್ದು ಇವರೇ ತಿಳುವಳಿಕೆ ಕೊಡಬೇಕಂತ. ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗೋರು, ಪ್ರಧಾನಮಂತ್ರಿ ಅವ್ರದ್ದೇ ಪ್ರಪೋಸಲ್ ಆದ್ರೆ ಭೀ ನಾನು ಆಗಲ್ಲ, ಮನಮೋಹನ್ ಸಿಂಗ್ರು ಆರ್ಥಿಕ ತಜ್ಞರು, ಭಾರತ ದೇಶದ ಜನತೆಗೆ ಒಳ್ಳೆಯದಾಗಬೇಕು ಅಂತ ನ್ಯಾಯವಾದಿಗಳಿದ್ದಾರೆ ಅಂತ ತಿಳ್ಕೊಂಡು ಒಂದು ಗ್ರಾಮ ಪಂಚಾಯತ್ ಬಿಡೋಂಗಿಲ್ಲ, ಪ್ರಧಾನಮಂತ್ರಿ ಬಿಟ್ಟು ಒಂದು ತ್ಯಾಗ ಮಾಡಿರ್ತಕ್ಕಂಥ ಹೆಣ್ಮಗಳ ಮೇಲೆ ಕೇಸ್ ಹಾಕ್ತಿರಲ್ಲ ನರೇಂದ್ರ ಮೋದಿ. ಹುಮ್ನಾಬಾದ್
ಹುಮ್ನಾಬಾದ್ ಪಟ್ಟಣದ ಹಿರಿಯ ಜೀವಿ ಹಾಗೂ ಶಿಕ್ಷಣ ಪ್ರೇಮಿ ಮಾಣಿಕಪ್ಪ ಗಾದಾ ಅವರ ನಿಧನಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕಂಬನಿ ಮಿಡಿದಿದ್ದಾರೆ. ಗಾದಾ ಅವರ ನಿಧನಕ್ಕೆ ಸಂತಾಪ ಸೂಚಿಸಿರುವ ರಾಜಶೇಖರ್ ಪಾಟೀಲ್ ಅವರು 99 ವರ್ಷದ ಹಿರಿಯರಾದ ಮಾಣಿಕಪ್ಪ ಗಾದಾ ಅವರು ಗಡಿ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗಾಗಿ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಅವರ ಅಗಲಿಕೆಯಿಂದ ಇಡೀ ಶಿಕ್ಷಣ ಕ್ಷೇತ್ರ ಬಡವಾಗಿದೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ ಮತ್ತು ಅವರ ಅಗಲಿಕೆಯಿಂದಾದ ದುಃಖವನ್ನ ಭರಿಸುವಂತ ಶಕ್ತಿ ಎಲ್ರಿಗೂ ನೀಡಲಿ ಎಂದು ಹೇಳಿದ್ದಾರೆ. ಹುಮ್ನಾಬಾದ್ ಪಟ್ಟಣದ ಹಿರಿಯರಾದಂಥ ಶ್ರೀ ಮಾಣಿಕಪ್ಪ ಗಾದಾಜಿಯವರು ಸುಮಾರು 99 ವರ್ಷ, ಅಂದರೆ 100 ವರ್ಷ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಅವರು ಅಪಾರವಾದಂಥ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ರಾಜಕೀಯದಲ್ಲಿ ಕೂಡ ಅವ್ರದೇ ಆದಂಥ ಕಾರ್ಯಗಳು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ, ಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಕೂಡ ಮಾಣಿಕಪ್ಪ ಗಾದಾಜಿಯವರು ಮಾಡಿದ್ದಾರೆ. ಯಾಕಂದ್ರೆ ಲಿಂಗೈಕ್ಯ ತಂದಿರುವಂಥ ಬಸವರಾಜ ಪಾಟೀಲರ ಜೊತೆಗೂಡಿ ಮಾಣಿಕಪ್ಪ ಗಾದಾಜಿಯವರು, ಬಸವರಾಜ ಪಾಟೀಲರು ಎಲ್ಲ ಜೊತೆಗೂಡಿ ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಮಾಣಿಕಪ್ಪ ಗಾದಾಜಿಯವರ ಕೊಡುಗೆ ಕೂಡ ಬಹಳ ಇದೆ. ಇವತ್ತು ನಿಜವಾಗ್ಲೂ ಹುಮ್ನಾಬಾದ್ ಪಟ್ಟಣದಲ್ಲಿ ಹೇಳಬೇಕಾಗಿತ್ತು ಅಂದ್ರೆ ಹಿರಿಯರದಲ್ಲಿ ಅತಿ ಹಿರಿಯರು ಈಗಾಗಲೇ ಇರ್ತಕ್ಕಂಥ ವಿರೂಪಾಕ್ಷಪ್ಪ ಅಗಡಿ ಇರ್ಬೋದು, ಕಿಶನ್ ರಾವ್ ವಕೀಲರು ಇರ್ಬೋದು, ಬೇರೆ ಬೇರೆ ಇರ್ತಕ್ಕಂಥ ಮಾಣಿಕಪ್ಪ ಶಿಗಿ ಇರ್ಬೋದು, ಎಲ್ಲಕ್ಕಿಂತ ಹಿರಿಯರು ಮಾಣಿಕಪ್ಪ ಗಾದಾಜಿಯವರು 99 ವರ್ಷ ಇವತ್ತು ಸೇವೆ ಸಲ್ಲಿಸಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದಾರ. ಇವತ್ತು ಅವರ ಆತ್ಮಕ್ಕೆ ಭಾಲ್ಕಿ ತಾಲೂಕಿನಲ್ಲಿ ಶುಕ್ರವಾರದಂದು ಎಳ್ಳು ಅಮಾವಾಸ್ಯೆ ಆಚರಣೆ ಹಿನ್ನೆಲೆ ಬೆಳಗ್ಗೆಯಿಂದಲೇ ಮಾರುಕಟ್ಟೆಗಳಲ್ಲಿ ತರಕಾರಿ ಖರೀದಿ ಜೋರಾಗಿ ನಡೆಯುತ್ತಿರುವ ದೃಶ್ಯ ಕಂಡುಬಂದಿದೆ. ಭೂಮಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಭ್ರಮದ ಅಂಗವಾಗಿ ರೈತರು ಹಾಗೂ ಸಾರ್ವಜನಿಕರು ಅಗತ್ಯ ತರಕಾರಿಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಇನ್ನು ಅವರೆಕಾಯಿ, ಹಸಿಮೆಣಸಿನಕಾಯಿ, ಹಸಿ ಹುಣಸೆಕಾಯಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಟೊಮ್ಯಾಟೊ, ಬದನೆಕಾಯಿ, ಗಜರಿ, ಈರುಳ್ಳಿ, ಸೊಪ್ಪು ಸೇರಿದಂತೆ ವಿವಿಧ ತರಕಾರಿಗಳ ಖರೀದಿಯಲ್ಲಿ ಜನರು ನಿರತರಾಗಿರುವುದು ಇಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಇನ್ನು ಇದರಿಂದ ಮಾರುಕಟ್ಟೆಯಲ್ಲಿ ಜನ ಜಂಗುಳು ಹೆಚ್ಚಾಗಿದೆ. ಹಬ್ಬದ ಸಂಭ್ರಮದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷ ಉತ್ಸಾಹ ಹಾಗೂ ಸಂಸ್ಕೃತಿಯ ಮೆರುಗು ಕಂಡುಬರ್ತಿದೆ. ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.